ಧಾರವಾಡ ಜೈಲಿನಿಂದ ಯುವತಿಗೆ ವಿಡಿಯೋ ಕಾಲ್ ಮಾಡಿ ಕಿರುಕುಳ ವಿಚಾರ. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಪ್ರತಿಕ್ರಿಯೆ. ಧಾರವಾಡದ ಎಸ್ಪಿ ಅವರಿಗೆ ಲೆಟರ್ ಬರೆಯುತ್ತೇವೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳೊಂದಿಗೆ ಮಾತನಾಡ್ತೇನೆ. ಸೂಕ್ತ ಕ್ರಮ ತೆಗೆದುಕೊಳ್ಳುವುದಕ್ಕೆ ಹೇಳ್ತೇನೆ. ವರದಿ ಸಲ್ಲಿಸಲು ತಿಳಿಸಲಾಗುವುದು. ಜೈಲಿನೊಳಗಡೆ ಇರುವ ಸೆಕ್ಯೂರಿಟಿ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು. ಆರೋಪಿಗೆ ಜೈಲಿನೊಳಗಡೆ ಮೊಬೈಲ್ ಬಳಕೆ ಬಿಟ್ಟಂತಹ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಗೃಹ ಸಚಿವರಿಗೆ ಪತ್ರ ಬರೆಯುತ್ತೇನೆ ಎಂದು ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಹೇಳಿಕೆಯನ್ನು ನೀಡಿದ್ದಾರೆ. ನಮ್ಮ ಆಯೋಗ ಏನಿಲ್ಲಪ್ಪ, ನಾವು ಅಲ್ಲಿನ SP ಅವ್ರಿಗೆ ಬರಿತೀವಿ, ಮತ್ತು ಅಲ್ಲಿನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ಜೊತೆ ಮಾತಾಡ್ತೀವಿ. ಸೂಕ್ತ ಕ್ರಮವನ್ನು ತಗೊಳಕ್ಕೆ ಹೇಳ್ತೀವಿ ಮತ್ತು ನಮ್ಮ ವರದಿ ಕೊಡಕ್ಕೆ ಹೇಳ್ತೀವಿ. ಅದು ಮಾಡ್ತಾ ಇರೋರು ಯಾರು? ಮಾಡ್ತಾ ಇರೋದು ಯಾರು? ಈಗ ನಾನೊಂದು ಮಾತು ಹೇಳಲ್ಲ ಅಲ್ಲ, ಅಲ್ಲಿ ಒಳಗಡೆ ಯಾರು ಆ ಸೆಕ್ಯೂರಿಟಿ ಅವ್ರ ಮೇಲೆ ಕ್ರಮ ತಗೋಬೇಕು. ಅಂಥದ್ದು ಏನಾದರೂ ವಿಫಲತೆ ಆಗಿದ್ರೆ ನಾನೇ ಬರಿತೀನಿ. ಯಾಕಂದರೆ ಅವ್ನು ಮೊಬೈಲ್ ಇಟ್ಕೊಂಡು ಯಾವುದೋ ಹೆಣ್ಣುಮಗಳಿಗೆ ಮಾನಸಿಕವಾಗಿ ಕಿರುಕುಳ ಕೊಡ್ತಾ ಇದ್ದಾನೆ ಅಂತಂದರೆ ಆ ಮೊಬೈಲ್ ಬಿಟ್ಟಂತ ಆ ಜೈಲಿನಲ್ಲಿ ಕೆಲಸ ಮಾಡ್ತಾ ಇರೋಂಥ ಅಧಿಕಾರಿ ಮೇಲೆ ಕ್ರಮ ಆಗಬೇಕು ಅಂತ ನಾನು ಬರಿತೀನಿ ಗೃಹ ಸಚಿವರಿಗೆ. ಮಹಾರಾಷ್ಟ್ರಕ್ಕೆ ಗಡಿ ಹೊಂದಿದ ಆಸ್ಪತ್ರೆ ಜನಜಂಗುಳಿ ತುಂಬ ಇದೆ, ನೀವು ನೋಡಿದ್ರಿ ಇವತ್ತು. ಆದರೆ